ನನಗೂ ಸ್ವಲ್ಪ ಆರೋಗ್ಯ ಸರಿ ಇಲ್ಲ. ಹಾಗಾಗಿ ಕೆಲವು ದಿವಸ ನಾನು ಹೊರಗಡೆ ಬರೋಕ್ಕಾಗಲಿಲ್ಲ. ಆಪರೇಷನ್ಸ್ ಆಗಿತ್ತು. ಇವತ್ತೇನೋ ಇದು ಆರೋಗ್ಯ ತಪಾಸಣೆ ಅಂತ ಹಮ್ಮಿಕೊಂಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮೊದಲನೇ ಸರಿ ನಾನು ಬರ್ತಾ ಇದ್ದೀನಿ, ಕ್ಷಮಿಸಿ. ನಮ್ಮ ಜೀವನನೇ ಬೇರೆ ಥರ ಹೋಗ್ಬಿಡ್ತು, ವ್ಯವಸಾಯದ ಕಡೆ ಹೋಗ್ಬಿಡ್ತು, ಹಳ್ಳಿ ಕಡೆ ಹೋಗ್ಬಿಟ್ಟೆ ನಾನು. ಇದೊಂದು ಕೆಲಸ ಏನು ಮಾಡಿದ್ದಾರೆ ವೈದ್ಯ ನಾರಾಯಣ ಹರಿ. ಏನು ಆಗಲಿಲ್ಲ ಅಂದರೂ ಕೂಡ ನಾವು ಈ ಚೆಕಪ್ ಏನು ಮಾಡ್ತಾ ಇದ್ದೀವೋ, ದೇಹ ಸ್ಥಿತಿಗಳು ಹೇಗಾಗಿರುತ್ತೋ, ನಮ್ಮ ಒಳಗಡೆ ಗಾಡಿ ಸರ್ವಿಸ್ ಮಾಡಿಬಿಡ್ತೀವಿ, ದೇಹ ಸರ್ವಿಸ್ ಮಾಡಲ್ಲ. ಬ್ಯಾಂಕ್ಗೆ ಹೋಗಿ ದುಡ್ಡಿದೆಯಾ ಅಂತ ನೋಡ್ತೀವಿ, ಆರೋಗ್ಯ ಸರಿ ಇದೆಯಾ ಅಂತ ನೋಡ್ಕೊಳ್ಳಲ್ಲ. ನೀವೆಷ್ಟೋ ಹೇಳ್ತಾರೆ ಒಂದಲ್ಲಿ, ಶರೀರಂ ರೋಗಮಯಂ ಸಂಸಾರಂ ದುಃಖಮಯಂ ಆಯುಷ್ಯಂ ಕ್ಷೀಣಮಯಂ ಕಿಂ ಶಾಶ್ವತಂ ಅಂತ. ಶಾಶ್ವತ ಅಲ್ಲದೆ ಇರ್ತಕ್ಕಂಥ ಈ ಬದುಕನ್ನ ನಾವು ಅಮೂಲ್ಯವಾದದ್ದು, ಇದನ್ನು ನಾವು ಉಳಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡಬೇಕು ಅಂತ ಒಂದು ಶ್ರೇಷ್ಠ ಕೆಲಸ ಮಾಡಿದ್ದೀರಾ. ಔಷಧಿಗಳು ತಂದಿಟ್ಟಿದೆ, ತುಂಬ ಸಂತೋಷ ಆಗ್ತದೆ ನೋಡೋಕ್ಕೆ. ಜೀವನದಲ್ಲಿ ದೇವರು ಎಲ್ಲ ಕೊಟ್ಟಿರ್ತಾರೆ. ಆಯುಷ್ ಒಂದು ಪಕ್ಕ, ನಾವು ಬಾಳುವಂಥ ಕಾಲಾವಧಿನಲ್ಲಿ ಆರೋಗ್ಯ ಕ್ಷೀಣಿಸಬಾರ್ದು ಯಾರಿಗೂ ಅನ್ನುವಂಥದ್ದೇ ನನ್ನ ಅಭಿಪ್ರಾಯ. ಹಾಗಾಗಿ ಸ್ವಲ್ಪ ಮುಂಚಿತವಾಗಿ ನಾವು ಈ ಥರ ತಪಾಸಣೆ ಮಾಡಿಕೊಳ್ಳುವಂಥದ್ದು ತುಂಬ ಶ್ರೇಷ್ಠ, ತುಂಬ ಉತ್ತಮ. ವಾಣಿಜ್ಯ ಮಂಡಳಿ ಕಾಲದಿಂದ ಕಾಲಕ್ಕೆ ಅದರ ಕೆಲಸ ಅದು ಮಾಡಿಕೊಂಡೇ ಬಂದಿದೆ. ಮಾಧ್ಯಮದವರು ನೀವು ಮಾಡಬೇಕಾಗಿದ್ದ ಕೆಲಸ ಮಾಡಿಕೊಂಡೇ ಬಂದಿದ್ದೀರ. ನಮ್ಮೆಲ್ರಿಗೂ, ನನ್ನಂಥವ್ರಿಗೂ ಕೂಡ ಮನಸ್ಸಿದ್ರೆ ನಿಮ್ಮ ಜೊತೆ ಕೈ ಜೋಡಿಸ್ಬಿಟ್ಟು ನಾವು ಏನಾದೊಂದು ಹೊಸ ಹೆಜ್ಜೆ ಇಡಬೇಕು. ಈ ಥರ ಈ ಆರೋಗ್ಯ ವಿಮೆಯ ಒಂದು ಕಾರ್ಡು ಅಥವಾ ಇಂಥದ್ದು ಈ ರೆಗ್ಯುಲರ್ ಆಗಿ ನನಗೇನು ಹೇಳ್ಬಿಟ್ರು, ನಿಮಗೆ ವಯಸ್ಸು ದಾಟ್ಬಿಡ್ತು ಸ್ವಾಮಿ, ನಿಮ್ಗೆ ಕೊಟ್ಟು ಏನು ಪ್ರಯೋಜನ ಅಂತ ಕೇಳಿದ್ರು. ಮತ್ತೆ ವಯಸ್ಸು ದಾಟಿದ್ರೆ ಸತ್ತೋಗ್ಬಿಡ್ಬೇಕೇನೋ ಅಂತ ಕೇಳಿದ್ರು. ಆಮೇಲೆ ಹೇಳಿದ್ರು, ಈ ಥರ ಜಾಸ್ತಿ ಪ್ರೀಮಿಯಂ ಕೊಡಿ, ಮುಂದಿನ ವಾರದಿಂದ ಕಾರ್ಡ್ ಸ್ವೈಪ್ ಮಾಡ್ಕೋಬೋದು ಅಂತ. ಅದು ಯಾವುದಪ್ಪ ಅಂತ ಒಬ್ರು ಹೇಳಿದ್ರು, ಲಂಬಾರ್ಡ್ ಅಂತ ಹೇಳಿದ್ರು, ಇನ್ನೊಬ್ರು ಸ್ಟಾರ್ ಇನ್ಶೂರೆನ್ಸ್ ಅಂತ ಹೇಳಿದ್ರು. ಅಂಥದ್ದು ಏನಾದರೂ ನಾವು ಭವಿಷ್ಯದ ದಿನಗಳಲ್ಲಿ ಸರ್ಕಾರದ ಹತ್ರ ಬೇಡ್ಕೊಂಡು ಅಥವಾ ಏನಾದ್ರು ಕಲಾವಿದರಿಗೆ ಅಥವಾ ನಿರ್ಮಾಪಕರಿಗೆ, ಅನ್ನದಾತರಿಗೆ ಯಾವಾಗ ಯಾವ ಪರಿಸ್ಥಿತಿ ಹೇಗೆ ಬರುತ್ತೆ ಅಂತ ನಮ್ಗೆ ಗೊತ್ತಿಲ್ಲ. ಎಲ್ಲ ಕಂಪನಿಗಳಿಗೂ ಸರ್ಕಾರಿ ಕೆಲಸದವ್ರಿಗೆ ಪೆನ್ಷನ್ ಇದೆ, ಗ್ಯಾರಂಟಿ ಇದೆ, ನಾವು ಸರ್ಕಾರಿ ಕಾರ್ಡ್ ತೋರಿಸ್ಬಿಟ್ಟು ಏನು ಬೇಕಾದರೂ ಮಾಡ್ಬೋದು. ಆದರೆ ಚಲನಚಿತ್ರದ ನಿರ್ಮಾಪಕರಿಗಾಗಲಿ, ಕಲಾವಿದರಿಗಾಗಲಿ, ತಂತ್ರಜ್ಞರಿಗಾಗಲಿ ಯಾವುದೋ ಒಂದು ಪರಿಸ್ಥಿತಿ ಬಿಗಡಾಯಿಸಿದಾಗ, ಕಷ್ಟ ಆದಾಗ ಹೇಗೆ ಮಾಡಬೇಕು ಅಂತ ಕಷ್ಟ ಹೋಗ್ಬಿಡುತ್ತೆ, ತುಂಬ ಹಿಂಸೆ ಆಗೋಗ್ಬಿಡುತ್ತೆ, ಮುಜುಗರಾಗಿ ಹೋಗುತ್ತೆ. ಎಲ್ಲ ನೋಡ್ತಾರೆ ನಮ್ಮನ್ನ, ಏನು ಹೀಗಿದ್ದವರು, ಇವ್ರ ಕೈ ಕಾಸಿಲ್ವಾ, ಇವ್ರು ಚೆನ್ನಾಗಿಲ್ವಾ, ಯಾಕೆ ಇವ್ರು ನಮ್ಮ ಸದಸ್ಯರಿಗೆ 4 ಲಕ್ಷ ಕೊಡ್ತಾ ನನಗೆ ಕೊಟ್ಟಿದ್ದೀರಪ್ಪ, ನನಗೆ ಕೊಡಿ, ನಾನು ತಿಂದಿದ್ದೀನಪ್ಪ, ಚೇಂಬರನ್ನ ತಿಂದಿದ್ದೀನಪ್ಪ, ಕೈ ಮುಗಿದು ಹೇಳ್ತಾ ಇದ್ದೀನಿ. ನನ್ನ ತಾಯಿಯವರು ಎಷ್ಟು ಜನ ಕೊಟ್ಟಿರ್ಬೋದು, ನೀವು ಕೊಟ್ಟರೆ 4 ಲಕ್ಷ ನನ್ಗೆ ತುಂಬ ಶ್ರೇಷ್ಠ ಅನ್ನಿಸ್ತು ಕಣಪ್ಪ. ಹ್ಞೂ ಸ್ವಾಮಿ, ಸತ್ಯವಾಗ್ಲೂ ಹೇಳ್ತೀವಿ, ಕೈ ಎತ್ತು ಮುಗಿತಾ ಇದ್ದೀನಿ. ಹಾಗೆ ಇದು ಒಂದು. ಇನ್ನೂ ಒಂದು, ಅವ್ರು ಹೇಳ್ತಾ ಇದ್ರು ಈ ಜಗಳಗಳು ಹಿಂಗಾಗಬಾರ್ದು ಅಂತ ಹೇಳ್ಬಿಟ್ಟು. ನನಗೆ ಗೊತ್ತಿರೋದು ಒಂದೇನೆ, ಭಾರತದಲ್ಲಿ ಅಥವಾ ಇಡೀ ವಿಶ್ವದಲ್ಲೇ ಇರುವಂಥದ್ದು, ನಮ್ಮ ವಿಶ್ವದಲ್ಲೇ ಇರೋದು ಒಂದು ಹಿಂದೂಸ್ತಾನ. ನಮ್ಮ ಹಿಂದೂಸ್ತಾನದಲ್ಲಿ ನಮಗೇ ಸ್ಥಾನ ಇಲ್ಲ ಅನ್ನುವಂಥ ಪರಿಸ್ಥಿತಿ ಆಗ್ಬಾರ್ದು. ನಾವು ಉಳಿಬೇಕು, ನಮ್ಮ ಸಂಸ್ಕಾರ ಉಳಿಬೇಕು, ನಮ್ಮ ಸಂಸ್ಕೃತಿ ಉಳಿಬೇಕು, ನಮ್ಮ ಕಲಾಚಾರ ಉಳಿಬೇಕು. ಯಾಕಂದ್ರೆ ಅಣ್ಣ, ತಂಗಿ, ಅಪ್ಪ, ಅಮ್ಮ, ಮಡದಿ, ಸಹೋದರ, ಸಹೋದರಿ, ಈ ಪ್ರೀತಿ, ಈ ವಿಶ್ವಾಸ, ಈ ಅನುಕಂಪ, ಈ ವಾತ್ಸಲ್ಯ ಈ ನಮ್ಮ ಭಾರತ ದೇಶದಲ್ಲಿ ಈ ಮಣ್ಣಿಗೆ ಮಾತ್ರ ಅದು ತುಂಬಾ ಚೆನ್ನಾಗಿ ಗೊತ್ತಿದೆ. ಬೇರೆ ಮಣ್ಣಿಗೆ ಅದು ಗೊತ್ತಿಲ್ಲ. ಇಲ್ಲಿ ಸ್ವಾಭಿಮಾನ ಗೊತ್ತಿದೆ, ದುರಭಿಮಾನ ಗೊತ್ತಿಲ್ಲ. ಹಾಗಾಗಿ ಯಾವ ತೊಂದರೆನೂ ಆಗದಿರೋ ಥರ ನನ್ನ ಅಂದಾಜಿಗೆ ಇವತ್ತು ದೇಶದ ಒಂದು ಅರ್ಥ ಪರಿಸ್ಥಿತಿ ನಾವು ನೋಡಿದಾಗ ಯುದ್ಧ ಮಾಡುವಂಥದ್ದು ಶ್ರೇಷ್ಠ ಅಲ್ಲ ಅನಿಸ್ತದೆ. ಅಲ್ಲಲ್ಲೇ ಅದನ್ನು ತಡೆದು ನಿಲ್ಲಿಸುವಂಥದ್ದು ಅತಿ ಶ್ರೇಷ್ಠ. ಆದಷ್ಟು ನಾವೆಲ್ಲ ಕಡೆನೂ ಈ ಸೆಕ್ಯೂರಿಟಿನ ನಾವು ಎಚ್ಚರಿಸ್ಬಿಟ್ಟು ಹುಷಾರಾಗಿ ನಾವು ಇದು ಮಾಡ್ಕೋಬೇಕಾಗತ್ತೆ. ಎಲ್ಲೋ ಒಂದು ಕಡೆ ನಾವು ಬರೀ ಸರ್ಕಾರನ ಮಾತಾಡೋದಲ್ಲ, ಒಂದು ವಟಾರದಲ್ಲಿ ಅಷ್ಟು ಜನ ಇರ್ತೀವಿ, ಒಂದಷ್ಟು ದುಡ್ಡು ಹಾಕ್ಬಿಟ್ಟು ನಾವೇ ಒಂದು Z+ ಕೆಳಗಡೆ ಇರ್ತಕ್ಕಂಥ ಸೆಕ್ಯೂರಿಟಿನ ನಾವೇ ಕಾಸು ಕೊಟ್ಟು ರಾತ್ರಿ ಬೀಟ್ ಬರುವಂಥ ಲೆವೆಲ್ ಆಗಬೇಕು. ರಾಮೇಶ್ವರಂ ಹೋಟ್ಲಲ್ಲಿ ಆಯ್ತಲ್ಲ ಇನ್ಸಿಡೆಂಟು, ಆ ಥರ ಬೆಂಗಳೂರಿನಲ್ಲಿ ಆಗಬಾರ್ದು ಅನ್ನುವಂಥದ್ದು ಏನಿದೆ. ಹೆಚ್ಚು ಕಡಿಮೆ ಜಾಸ್ತಿ GST ಕೊಡ್ತಾ ಇರ್ತಕ್ಕಂಥದ್ದು ಬೆಂಗಳೂರಿನವರೇನೆ, ಎಲೆಕ್ಟ್ರಾನಿಕ್ ಸಿಟಿಯಿಂದ. ಸೊ ಅಲ್ಲಿಗೇನು ತೊಂದರೆ ಆಗಬಾರ್ದು ಅನ್ನುವಂಥದ್ದು ಏನಿದೆ, ಸೆಕ್ಯೂರಿಟಿನ ಸ್ವಲ್ಪ ಬೀಫ್ ಅಪ್ ಮಾಡಿಬಿಟ್ಟು ಹೇಗೆ ನಾವು ನೋಡ್ಕೋಬೇಕು ಹಾಗೆ ನೋಡ್ಕೋಬೇಕು.
ಇನ್ನೇನು ಇದ್ರ ಬಗ್ಗೆ ದೊಡ್ಡದಾಗಿ ಮಾತಾಡೋಕೆ ನಮಗೆ ಅನುಭವ ಇಲ್ಲ. ಚಲನಚಿತ್ರ ವಾಣಿಜ್ಯ ಮಂಡಳಿ ಬಗ್ಗೆ ಮಾತಾಡೋದಕ್ಕೆ 4 ಆಣೆ ಅನುಭವ ನನಗಿಲ್ಲ. ನನ್ನ ತಾಯಿಯವರು ಇಲ್ಲಿ ಏನ್ ದುಡಿದ್ರೋ, ಇಲ್ಲೇನ್ ಮಾಡಿದ್ರೋ, ಕಷ್ಟ ಸುಖ ಏನೇನು ಅನುಭವಿಸಿದ್ವೋ ಅದ್ರಲ್ಲಿ ಒಂದು ಸ್ವಲ್ಪ ಆದ್ರೂ ಕೂಡ ವಾಣಿಜ್ಯ ಮಂಡಳಿಯವರು ಲಕ್ಷ್ಮಣ್ ರಾಯರ ಕಾಲದಿಂದ ನಾನು ಮಾತಾಡ್ತಾ ಇದ್ದೆ. ಇವತ್ತಿನವರೆಗೂ ಲೀಲಾವತಿಯವರು ಅನ್ನುವಂಥ ಗೌರವ ಇಟ್ಕೊಂಡು, ಅವ್ರ ಮಗ ಅನ್ನುವಂಥ ಗೌರವ ಇಟ್ಕೊಂಡು ನಮ್ಮನ್ನು ಕರೆಸಿ ಪ್ರೀತಿಯಿಂದ ಮಾತಾಡ್ಸಿದಕ್ಕೆ ಅವ್ರಿಗೆ ಎಂದೆಂದೂ ನಾನು ಚಿರಋಣಿಯಾಗಿದ್ದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.